ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ನಕ್ಷೆಯ ಪ್ರಶ್ನೆಗಳು. ಈ ನಕ್ಷೆಯ ಪ್ರಶ್ನೆಗಳು 5 ಅಂಕಗಳಿಗಿದ್ದು 1 ಅಂಕ ನಕ್ಷೆಯನ್ನು ಬಿಡಿಸುವುದಕ್ಕಿದ್ದರೆ 4 ಅಂಕ ಸ್ಥಳಗಳನ್ನು ಗುರುತಿಸುವ ಸಲುವಾಗಿ ಇರುತ್ತವೆ. ಈ ನಕ್ಷೆಯ ಪ್ರಶ್ನೆಗಳನ್ನು ನಾವು ಕೇವಲ ಭೂಗೋಳ ವಿಭಾಗದಿಂದ ಮಾತ್ರ ಕೇಳಲಾಗುತ್ತದೆ. ಹಾಗಾದರೆ ಯಾವ ಅಧ್ಯಾಯಗಳಿಂದ ಯಾವ ಒಂದು ಪ್ರಮುಖ ಬಹು ನಿರೀಕ್ಷಿತವಾಗಿ ಬರುವಂತಹ ಒಂದು ಸ್ಥಳಗಳು ಯಾವುವು ಅಂತ ಅದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ಬರುವಂತಹ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಸ್ಥಳಗಳು ಯಾವುವು ಅಂದರೆ 82.5 ಡಿಗ್ರಿ ಪೂರ್ವ ರೇಖಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇಂದಿರಾ ಕೋಲ್, ದೆಹಲಿ ಮತ್ತು ಇಂದಿರಾ ಪಾಯಿಂಟ್. ಈಗ ನಕಾಶೆಯಲ್ಲಿ ಇವುಗಳ ಸ್ಥಾನವನ್ನು ನೋಡಿಕೊಳ್ಳೋಣ. ಇಲ್ಲಿ 82.5 ಒಂದು ಪೂರ್ವ ರೇಖಾಂಶ ಅಥವಾ ಭಾರತದ ಆದರ್ಶ ವೇಳೆ ತಿಳಿಸುವಂಥ ರೇಖಾಂಶ ಅಂತೂ ಕೂಡ ಇದಕ್ಕೆ ಕರೀತಾರೆ. 2 ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು ಕೇಳಬಹುದು. ಸ್ಥಳವನ್ನು ಗುರುತಿಸೋ ಸಲುವಾಗಿ 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತಾದರೂ ಕೇಳಬಹುದು, ಅಥವಾ ಭಾರತದ ಆದರ್ಶ ವೇಳೆ ತಿಳಿಸುವಂಥ ರೇಖಾಂಶವನ್ನು ಗುರುತಿಸಿ ಅಂತಲೂ ಕೇಳಬಹುದು. ಅದು ಭಾರತದ ಈ ಭಾಗದಲ್ಲಿ ಇರುವಂಥದ್ದು. ನಂತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಲೂ ಕೇಳ್ಬೋದು, ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ ಅಂತಲೂ ಕೇಳ್ಬೋದು, ಅಥವಾ ಭಾರತವನ್ನು ಅರ್ಧದಷ್ಟು ವಿಭಾಗಿಸುವ ಅಕ್ಷಾಂಶ ಅಂತ ಕೂಡ ಕೇಳ್ಬೋದು. ಆಗ ಈ ರೀತಿಯಾಗಿರ್ತಕ್ಕಂಥ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ನಂತರ ಇಂದಿರಾ ಕೋಲ್. ಇಂದಿರಾ ಕೋಲ್ ಇದು ಭಾರತದ ಅತ್ಯಂತ ಉತ್ತರದ ತುದಿ ಅಂತ ಕರಿತೀವಿ. ಇಂದಿರಾ ಕೋಲ್ ಅಂತಲೂ ಕೇಳ್ಬೋದು, ಇಲ್ಲ ಅಂದರೆ ಭಾರತದ ಅತ್ಯಂತ ಉತ್ತರ ತುದಿ ಯಾವುದು ತುದಿ ಅಂತಲೂ ಕೂಡ ಕೇಳ್ಬೋದು. ಹೀಗೆ ಪ್ರಶ್ನೆ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆಗಳು. ಇದು ದೆಹಲಿ, ಭಾರತದ ರಾಜಧಾನಿ ದೆಹಲಿ ಅಂತಲೂ ಕೇಳಬಹುದು. ನಂತರ ಇಂದಿರಾ ಪಾಯಿಂಟ್. ಇದು ಭಾರತದ ಅತ್ಯಂತ ದಕ್ಷಿಣ ತುದಿಯಾಗಿದ್ದು ಇಲ್ಲಿ ಇಂದಿರಾ ಪಾಯಿಂಟ್ ಅಂತಲೂ ಕೇಳ್ಬೋದು, ಇಲ್ಲ ಅಂದರೆ ಭಾರತದ ಅತ್ಯಂತ ದಕ್ಷಿಣ ತುದಿ ಅಂತಲೂ ಕೂಡ ಕೇಳ್ಬೋದು. ಇದು ಭಾರತ ಸ್ಥಾನ ಮತ್ತು ವಿಸ್ತೀರ್ಣದಲ್ಲಿ ಕೇಳುವಂಥ ಒಂದು ನಕಾಶೆಯ ಪ್ರಶ್ನೆಗಳು. ಈಗ ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಯಾವ್ಯಾವುದ್ರ ಬಗ್ಗೆ ಕೇಳಬಹುದು ಅಂತಂದರೆ ಪರ್ವತಗಳು ಮತ್ತು ಪರ್ವತದ ಸಾಲುಗಳು, ಪ್ರಸ್ಥಭೂಮಿಗಳು, ಕರಾವಳಿ ತೀರಗಳು, ಖಾರಿಗಳು ಮತ್ತು ಜಲಸಂಧಿಗಳು. ಇಷ್ಟು ಪ್ರಕಾರಗಳ ಆಧಾರದ ಮೇಲೆ ಕೇಳಬಹುದು ಅಂತಕ್ಕಂಥದ್ದು. ಈಗ ಮೊದಲನೇದಾಗಿ ಇಲ್ಲಿ ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಪರ್ವತಗಳು ಮತ್ತು ಪರ್ವತ ಸಾಲುಗಳು ಯಾವುವು ಅಂತಂದರೆ ಅರಾವಳಿ ಪರ್ವತಗಳು, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿ. ಇಲ್ಲಿ ಮೊದಲನೇದಾಗಿ ಅರಾವಳಿ ಪರ್ವತಗಳು. ಇವು ಅರಾವಳಿ ಪರ್ವತಗಳು. ನಂತರ ಭಾರತದ ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳು, ಪೂರ್ವ ಭಾಗದಲ್ಲಿ ಬರುವಂಥ ಪೂರ್ವ ಘಟ್ಟಗಳು. ಇದು ವಿಂಧ್ಯ ಪರ್ವತ ಪರ್ವತ ಶ್ರೇಣಿಗಳು. ಇಲ್ಲಿ ಬರುವಂಥದ್ದು ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಸಾತ್ಪುರ್ ಪರ್ವತ ಶ್ರೇಣಿ. ವಿದ್ಯಾರ್ಥಿಗಳೇ, ಈ ಸ್ಥಳ ಮತ್ತು ಅದರ ಗುರುತಿಸುವಿಕೆಯನ್ನು ಸ್ವಲ್ಪ ಗಮನವಿಟ್ಟು ನೋಡಿ. ಇವು ಅರಾವಳಿ ಪರ್ವತಗಳು. ಆಮೇಲೆ ಅರಾವಳಿ ಪರ್ವತಗಳ ಸಾಲುಗಳು ಇಲ್ಲಿ ವಿಂಧ್ಯ ಪರ್ವತಗಳು, ಆಮೇಲೆ ಸಾತ್ಪುರ್ ಪರ್ವತ ಶ್ರೇಣಿ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು. ಇವು ಪರ್ವತದ ಸಾಲುಗಳು ಮತ್ತು ಎರಡು ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಕೇಳುವಂಥ ಪ್ರಶ್ನೆ. ಅದೇ ಪರ್ವತಗಳು ಮತ್ತು ಪರ್ವತ ಸಾಲುಗಳಲ್ಲಿ ಬರುವಂಥ ಇನ್ನೂ ಕೆಲವೊಂದು ಸ್ಥಳಗಳು ಯಾವುವು ಅಂತಂದರೆ K2 ಅಥವಾ ಗಾಡ್ವಿನ್ ಆಸ್ಟಿನ್, ಗುರು ಶಿಖರ, ನೀಲಗಿರಿ, ಅಣ್ಣಾಮುಡಿ ಮತ್ತು ಮುಳ್ಳಯ್ಯನಗಿರಿ. ಇವನು ಕೂಡ ಕೇಳಬಹುದು. ಇಲ್ಲಿ ಭಾರತದ ಉತ್ತರಕ್ಕಿರ್ತಕ್ಕಂಥದ್ದು ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರ ಅಂತಂದರೆ K2 ಗಾಡ್ವಿನ್ ಆಸ್ಟಿನ್. ನಂತರ ಗುರು ಶಿಖರ. ಗುರು ಶಿಖರ ಇದು ಅರ್ಬು ಪರ್ವತಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಗುರು ಶಿಖರವನ್ನು ಇಲ್ಲಿ ನಾವು ನೋಡ್ಬೋದು. ನಂತರದಲ್ಲಿ ಬರುವಂಥದ್ದು ನೀಲಗಿರಿ ಪರ್ವತ ಸಾಲುಗಳು. ನೀಲಗಿರಿ ಇದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ನಡುವೆ ಸಂಧಿಸುವಂಥ ಪ್ರದೇಶ. ನಂತರದಲ್ಲಿ ಅಣ್ಣಾಮುಡೈ. ಅಣ್ಣಾಮುಡೈ
ಬೆಟ್ಟಗಳಲ್ಲಿ ಒಂದು ಅಣ್ಣಾಮಲೈ ಬೆಟ್ಟಗಳಲ್ಲಿಯೇ ಇರ್ತಕ್ಕಂಥ ಒಂದು ಅಣ್ಣಾಮಲೈ ಬೆಟ್ಟವು ಇದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರವಾಗಿದೆ. ಇಲ್ಲಿ ಬರುವಂಥದ್ದು ಮುಳ್ಳಯ್ಯನ ಗಿರಿ. ಇವು ಪರ್ವತಗಳು ಮತ್ತು ಪರ್ವತದ ಸಾಲುಗಳು. ಇಷ್ಟು ಕೇಟು, ಇದು ಇಲ್ಲಿ ಬರುವಂಥದ್ದು ಗುರು ಶಿಖರ, ಇದು ಮುಳ್ಳಯ್ಯನಗಿರಿ, ನೀಲಗಿರಿ ಮತ್ತು ಅಣ್ಣಾಮಲೈ. ವಿದ್ಯಾರ್ಥಿಗಳೇ, ಇವುಗಳನ್ನು ತಾವು ಒಂದಿಷ್ಟು ಗಮನವಿಟ್ಟು ನೋಡಿದರೆ ಒಂದು ಸ್ಥಳಗಳನ್ನು ಗುರುತಿಸಲಿಕ್ಕೆ ತಮಗೆ ಒಂದು ಸರಳವಾಗಿರ್ತಕ್ಕಂಥ ಆಗುತ್ತೆ. ಈಗ ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಇನ್ನೊಂದು ಯಾವ್ದು ಕೇಳ್ಬೋದಪ್ಪ ಅಂದರೆ ದಕ್ಕನ್ ಪ್ರಸ್ಥಭೂಮಿ, ಮಾಳ್ವಾ ಪ್ರಸ್ಥಭೂಮಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ಕೇಳ್ಬೋದು. ಇಲ್ಲಿ ನಾವು ದಕ್ಕನ್ ಪ್ರಸ್ಥಭೂಮಿ ಭಾರತದ ದಕ್ಷಿಣ ಭಾಗದಲ್ಲಿ, ಈ ಭಾಗದಲ್ಲಿ ಬರ್ತಕ್ಕಂಥದ್ದು ದಕ್ಷಿಣ ಪ್ರಸ್ಥಭೂಮಿ. ನಂತರ ಇಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಮತ್ತು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇಲ್ಲಿ ಬರುವಂಥ ಈ ರೀತಿ ನಾವು ಒಂದು ಗುರುತಿಸ್ಬೋದು. ಇದು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಇನ್ನು ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಬರುವಂಥ ಕರಾವಳಿ ತೀರಗಳು ಯಾವುವಪ್ಪ ಅಂತಂದರೆ ಕೊಂಕಣ ತೀರ, ಮಲಬಾರ್ ತೀರ, ಕೋರಮಂಡಲ ತೀರ ಮತ್ತು ಉತ್ತರ ಸರ್ಕಾರ್ ತೀರ. ಭಾರತದ ಒಂದು ಪಶ್ಚಿಮ ಭಾಗದಲ್ಲಿ ಅಥವಾ ಪಶ್ಚಿಮ ಕರಾವಳಿಗೆ ಇರ್ತಕ್ಕಂಥ ಒಂದು ತೀರಗಳು ಅಂತಂದರೆ ಈ ಕೊಂಕಣ ತೀರ, ನಂತರದಲ್ಲಿ ಬರುವಂಥದ್ದು ಇಲ್ಲಿ ಮಲಬಾರ್ ತೀರ, ಪೂರ್ವ ಕರಾವಳಿಯಲ್ಲಿ ಬರ್ತಕ್ಕಂಥ ಕರಾವಳಿ ತೀರಗಳು ಅಂತಂದರೆ ಕೋರಮಂಡಲ ತೀರ ಮತ್ತು ಉತ್ತರ ಭಾಗದಲ್ಲಿ ಉತ್ತರ ಸರ್ಕಾರ್ ತೀರ. ಇವು ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ಕರಾವಳಿ ತೀರಗಳನ್ನು ಕೇಳುವಂಥ ಒಂದು ಸ್ಥಳಗಳು. ಇದು ಕೊಂಕಣ ತೀರ, ಇಲ್ಲಿ ಬರುವಂಥದ್ದು ಮಲಬಾರ್ ತೀರ, ಕೋರಮಂಡಲ ತೀರ ಮತ್ತು ಉತ್ತರ ಸರ್ಕಾರ್ ತೀರಗಳು. ನಂತರದಲ್ಲಿ ಖಾರಿಗಳು ಕಚ್ ಖಾರಿ, ಖಂಬಕ್ ಖಾರಿ, ಮನ್ನಾರ್ ಖಾರಿ ಮತ್ತು ಜಲಸಂಧಿಯಲ್ಲಿ ಯಾವುದು ಕೇಳ್ಬೋದಪ್ಪ ಅಂದರೆ ಪಾಕ್ ಜಲಸಂಧಿಯನ್ನು ಕೇಳ್ಬೋದು. ಕಚ್ ಖಾರಿ, ಮನ್ನಾರ್ ಖಾರಿ, ಇಲ್ಲಿ ಕಂಬಕ್ ಖಾರಿ ಮತ್ತು ಮನ್ನಾರ್ ಖಾರಿ. ಇಲ್ಲಿ ಜಲಸಂಧಿಯಲ್ಲಿ ಪಾಕ್ ಜಲಸಂಧಿಯಲ್ಲಿ ಬರ್ತದಪ್ಪ ಅಂತಂದರೆ ಈ ಭಾಗದಲ್ಲಿ ಬರುವಂಥದ್ದು. ಕಚ್ ಖಾರಿ ಇದು ಗುಜರಾತಿನ ಶಿರೋಭಾಗದಲ್ಲಿರ್ತಕ್ಕಂಥದ್ದು ಕಚ್ ಖಾರಿ, ಇದು ಕಂಬಕ್ ಖಾರಿ. ಇಲ್ಲಿ ಬರುವಂಥ ಭಾರತದ ದಕ್ಷಿಣ ಭಾಗದಲ್ಲಿ ಮನ್ನಾರ್ ಖಾರಿ, ಇದು ಪಾಕ್ ಜಲಸಂಧಿ ಈ ಒಂದು ಇದರಲ್ಲಿ ಬರುವಂಥದ್ದು. ವಿದ್ಯಾರ್ಥಿಗಳು, ಇಷ್ಟು 4 ಖಾರಿಗಳು ಮತ್ತು ಪಾಕ್ ಜಲಸಂಧಿಯನ್ನು ನೀವು ಒಂದು ಸಲ ಗಮನದಲ್ಲಿಟ್ಕೊಳ್ಳಿ. ನಂತರ ಇನ್ನೊಂದು ಅಧ್ಯಾಯ ಭಾರತದ ಜಲಸಂಪನ್ಮೂಲ. ಭಾರತದ ಜಲಸಂಪನ್ಮೂಲಗಳಲ್ಲಿ ಪ್ರಮುಖವಾಗಿ ನದಿಗಳು ಮತ್ತು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಕೇಳ್ಬೋದು. ಪ್ರಥಮವಾಗಿ ನಾವು ನದಿಗಳ ಬಗ್ಗೆ ನೋಡೋಣ. ಯಾವ್ಯಾವ ನದಿಗಳು ಪ್ರಮುಖವಾಗಿರ್ತಕ್ಕಂಥವು ಅಪ್ಪ ಅಂತಂದರೆ ಬ್ರಹ್ಮಪುತ್ರ ನದಿ, ಸಟ್ಲೇಜ್ ನದಿ, ಮಹಾನದಿ, ಇಲ್ಲಿ ಕಾವೇರಿ ನದಿ, ನರ್ಮದಾ ನದಿ, ತಪತಿ ನದಿ, ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿ. ಇವು ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ನದಿಗಳನ್ನು ಕೇಳಿ ಅಲ್ಲಿ ಗುರುತಿಸಲಿಕ್ಕೆ ತಮಗೆ ಕೇಳ್ಬೋದು. ಇಷ್ಟು ಬ್ರಹ್ಮಪುತ್ರ, ಸಟ್ಲೇಜ್, ನರ್ಮದಾ, ಮಹಾನದಿ ಇವುಗಳ ಬಗ್ಗೆ ನಿಮಗೆ ಇಲ್ಲಿ ಬ್ರಹ್ಮಪುತ್ರ, ಸಟ್ಲೇಜ್, ಈ ಒಂದು ಭಾಗದಲ್ಲಿ ನರ್ಮದಾ, ಮಹಾನದಿ, ಒಂದು ಕಾವೇರಿ, ಕೃಷ್ಣ, ಇಲ್ಲಿ ತುಂಗಭದ್ರಾ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಪ್ರಮುಖ ನದಿಗಳ ಬಗ್ಗೆ ಕೂಡ ತಮಗೆ ಕೇಳ್ಬೋದು. ನಂತರದಲ್ಲಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಗುರುತಿಸಿ ಅಂದಾಗ ತಾವು ಇಲ್ಲಿ ಸ್ವಲ್ಪ ಗಮನವಿಟ್ಟು ನೋಡಿ. ಭಾಕ್ರಾನಂಗಲ್ ನದಿ ಕಣಿವೆ ಯೋಜನೆ ಅಂತಲೂ ಕೇಳ್ಬೋದು, ಅಥವಾ ಆ ಒಂದು ಅಣೆಕಟ್ಟಿಗೆ ಕಟ್ಟಿರ್ತಕ್ಕಂಥ ಜಲಾಶಯದ ಹೆಸರು ಗೋವಿಂದ ಸಾಗರ, ಅದ್ರ ಬಗ್ಗೆನಾದರೂ ಕೇಳ್ಬೋದು. ಭಾಕ್ರಾನಂಗಲ್ ಅಂತಾದರೂ ಕೇಳಿರ್ಬೋದು, ಅಥವಾ ಗೋವಿಂದ ಸಾಗರ ಜಲಾಶಯ ಅಂತಲೂ ಕೇಳ್ಬೋದು. ಇವೆರಡರಲ್ಲಿ ಒಂದು ಬಂದರೂ ಕೂಡ ಇದು ಭಾಕ್ರಾನಂಗಲ್ ಒಂದು ನದಿ ಕಣಿವೆ ಯೋಜನೆ. ನಂತರದಲ್ಲಿ ಇದು ಚಂಬಲ್ ನದಿ ಕಣಿವೆ ಯೋಜನೆ, ನರ್ಮದಾ ನದಿ ಕಣಿವೆ ಯೋಜನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ, ತುಂಗಭದ್ರಾ ನದಿ ಕಣಿವೆ ಯೋಜನೆ, ಅಥವಾ ಆ ಒಂದು ಅಣೆಕಟ್ಟಿಗೆ ಕಟ್ಟಿರ್ತಕ್ಕಂಥ ಪಂಪಸಾಗರ ಅಂತ ಕೇಳಿದಾಗೂ ಕೂಡ ನಾವು ಇದನ್ನೇ ಬರಿಬೋದು. ನಂತರದಲ್ಲಿ ಇದು ನಾಗಾರ್ಜುನ ಸಾಗರ ನದಿ ಕಣಿವೆ ಯೋಜನೆ, ಹಿರಾಕುಡ್ ನದಿ ಕಣಿವೆ ಯೋಜನೆ, ದಾಮೋದರ್ ನದಿ ಕಣಿವೆ ಯೋಜನೆ,
ಇದನ್ನು ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ ಅಂತಲೂ ಕೂಡ ಕೇಳ್ಬೋದು. ದಾಮೋದರ್ ನದಿ ಕಣಿವೆ ಯೋಜನೆ ಅಂತಲೂ ಕೇಳ್ಬೋದು, ಅಥವಾ ಭಾರತದ ಮೊಟ್ಟ ಮೊದಲ ನದಿ ಕಣಿವೆ ಯೋಜನೆ ಅಂತಲೂ ಕೂಡ ಕೇಳ್ಬೋದು. ಇದು ಕೋಸಿ ನದಿ ಕಣಿವೆ ಯೋಜನೆ ಇದೊಂದು ಅಂತಾರಾಷ್ಟ್ರೀಯ ಯೋಜನೆಯಾಗಿದ್ದು, ಇದು ಭಾರತ ಮತ್ತು ನೇಪಾಳ ಎರಡೂ ರಾಷ್ಟ್ರಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ನದಿ ಕಣಿವೆ ಯೋಜನೆಯಾಗಿದೆ. ನಂತರದಲ್ಲಿ ರಿಹಾಂದ್ ನದಿ ಕಣಿವೆ ಯೋಜನೆ ಅಂತಲೂ ಕೇಳ್ಬೋದು, ಅಥವಾ ಗೋವಿಂದ ವಲ್ಲಭ ಪಂತ್ ಸಾಗರ ಅಂತಲೂ ಕೂಡ ಕೇಳ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿ ಸ್ಥಳಗಳನ್ನು ಕೇಳಿರ್ಬೋದು. ಅದು ನದಿ ಕಣಿವೆ ಯೋಜನೆ ಅಥವಾ ಆ ಒಂದು ನದಿ ಕಣಿವೆ ಯೋಜನೆಯಲ್ಲಿ ಆ ಅಣೆಕಟ್ಟಿಗೆ ನಿರ್ಮಿಸಿರ್ತಕ್ಕಂಥ ಜಲಾಶಯಗಳ ಬಗ್ಗೆ ಆದ್ರೂ ಕೇಳಿರ್ಬೋದು. ಎರಡು ರೀತಿಯಾಗಿರ್ತಕ್ಕಂಥ ಒಂದು ಕೇಳುವಂಥ ಸಂಭವ ಇರುತ್ತದೆ. ನಂತರದಲ್ಲಿ ಭಾರತದ ಪ್ರಮುಖ ಬಂದರುಗಳು ಯಾವುವಪ್ಪ ಅಂತಂದರೆ ಇಲ್ಲಿ ಕಾಂಡ್ಲಾ ಬಂದರು, ಮುಂಬೈ ಬಂದರು ಅಥವಾ ಭಾರತದ ಹೆಬ್ಬಾಗಿಲು ಅಂತಲೂ ಕೂಡ ಕೇಳಬಹುದು. ನವಶೇವಾ ಬಂದರು ಅಥವಾ ಇದಕ್ಕೆ ಇನ್ನೊಂದು ಜವಾಹರ್ಲಾಲ್ ನೆಹರು ಬಂದರು ಅಂತಲೂ ಕೂಡ ಕೇಳಬಹುದು. ಮರ್ಮಗೋವಾ ಬಂದರು, ನವಮಂಗಳೂರು ಬಂದರು ಅಥವಾ ಇದಕ್ಕೆ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರ, ಆ ಒಂದು ಇದರಲ್ಲಿಂದನೂ ಕೂಡ ಕೇಳ್ಬೋದು. ನವಮಂಗಳೂರು ಬಂದರು ಅಂತರ ಕೇಳ್ಬೋದು ಅಥವಾ ಕರ್ನಾಟಕದ ಹೆಬ್ಬಾಗಿಲು ಅಂತಲೂ ಕೇಳ್ಬೋದು. ಕೊಚ್ಚಿ ಬಂದರನ್ನು ನಾವು ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ತುತುಕುಡಿ ಬಂದರು, ಚೆನ್ನೈ ಬಂದರು, ವಿಶಾಖಪಟ್ಟಣ ಬಂದರು, ಪಾರಾದೀಪ್, ಹಾಲ್ದಿಯಾ ಮತ್ತು ಕೋಲ್ಕತ್ತಾ ಬಂದರು. ಈ ರೀತಿ ಇಷ್ಟು ಭಾರತದ ಪ್ರಮುಖ ಬಂದರುಗಳ ಬಗ್ಗೆನೂ ಕೂಡ ನಮಗೆ ಒಂದು ನಕಾಶೆಯಲ್ಲಿ ಕೇಳುವಂತಹ ಪ್ರಮುಖ ಸ್ಥಳಗಳು ಅಥವಾ ಅವುಗಳಿಗಿರ್ತಕ್ಕಂಥ ಹೆಸರುಗಳನ್ನು ಕೂಡ ಒಂದು ಕೇಳುವಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಒಂದು ಸಲ ತಾವು ಇದನ್ನು ಗಮನವಿಟ್ಟು ನೋಡಿ ಅಭ್ಯಾಸ ಮಾಡಲಿಕ್ಕೆ ಖಾಲಿ ಒಂದು ಇದರಲ್ಲಿ ಅಭ್ಯಾಸ ಮಾಡಿದ್ರೆ ತಮಗೆ ಸುಲಭವಾಗಿ ಸ್ಥಳಗಳನ್ನು ಗುರುತಿಸಲಿಕ್ಕೆ ಸುಲಭವಾಗುವಂಥದ್ದು. ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ನೋಡೋಣ. ಇಲ್ಲಿ ನಕಾಶೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಗುರುತಿಸಲು ಮೊದಲನೇದಾಗಿ ಅಮೃತ್ಸರ್. ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ಸ್ಥಳಗಳನ್ನು ಕೇಳ್ಬೋದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥ ಸ್ಥಳ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅಲ್ಲಿ ಇರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಇರುವಂಥ ಹೆಸರನ್ನಾದರೂ ಕೂಡ ಕೇಳಿರ್ಬೋದು. ಈ ರೀತಿ ನಾವು ಎರಡನ್ನು ನೋಡೋಣ. ಅಮೃತ್ಸರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೇಳಿರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಅದರ ಒಂದು ವಿಮಾನ ನಿಲ್ದಾಣಕ್ಕೆ ಇರ್ತಕ್ಕಂಥ ಹೆಸರು ಯಾವುದು, ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಲೂ ಕೂಡ ಕೇಳ್ಬೋದು. ದೆಹಲಿ ಅಲ್ಲಿರ್ತಕ್ಕಂಥ ಒಂದು ವಿಮಾನ ನಿಲ್ದಾಣದ ಹೆಸರು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಂತರ ಅಹಮದಾಬಾದ್ನಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಂತರದಲ್ಲಿ ಇದು ಮುಂಬೈಯಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣದ ಹೆಸರು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಂತರದಲ್ಲಿ ಮರ್ಮಗೋವಾ, ಇಲ್ಲಿ ಬರುವಂಥದ್ದು ಕೊಚ್ಚಿ, ತಿರುವನಂತಪುರ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಚೆನ್ನೈನಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣದ ಹೆಸರು ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಬರುವಂಥದ್ದು ಹೈದರಾಬಾದ್ನಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣದ ಹೆಸರು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನಂತರದಲ್ಲಿ ಭುವನೇಶ್ವರದಲ್ಲಿ ಇರುವಂಥ ವಿಮಾನ ನಿಲ್ದಾಣದ ಹೆಸರು ಬಿಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ಒಂದು ಭಾಗದಲ್ಲಿ ಕೋಲ್ಕತ್ತಾ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂಥ ವಿಮಾನ ನಿಲ್ದಾಣದ ಹೆಸರು ಅದು ಕಲ್ಕತ್ತಾದಲ್ಲಿದೆ. ಇದು ವಾರಣಾಸಿಯಲ್ಲಿ ಇರುವಂತಹ ವಿಮಾನ ನಿಲ್ದಾಣದ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು
ಗುವಾಹತಿಯಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣದ ಹೆಸರು ಲೋಕಪ್ರಿಯ ಗೋಪಿನಾಥ್ ಬೋರ್ಡೋಲೋಯಿ ಅಂತಕ್ಕಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಇಲ್ಲಿ ಬರುವಂಥದ್ದು ನಾಗ್ಪುರದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣ. ಇದರ ಒಂದು ಹೆಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ವಿದ್ಯಾರ್ಥಿಗಳೇ, ಇಲ್ಲಿ ವಿಮಾನ ನಿಲ್ದಾಣದ ಇರುವಂಥ ಸ್ಥಳ ಆದರೂ ಕೇಳಿರ್ಬೋದು, ಅಥವಾ ಆ ಸ್ಥಳದಲ್ಲಿ ವಿಮಾನ ನಿಲ್ದಾಣಕ್ಕಿರ್ತಕ್ಕಂಥ ಹೆಸರಿನಿಂದಾದರೂ ಕೂಡ ತಮಗೆ ಪ್ರಶ್ನೆಗಳನ್ನು ಒಂದು ಗುರುತಿಸಲಿಕ್ಕೆ ಕೇಳಿರ್ಬೋದು. ಇವೆರಡನ್ನು ಕೂಡ ತಾವು ಒಂದು ಮನದಟ್ಟು ಮಾಡಿಕೊಂಡಿದ್ದೆ ಆದರೆ ಸ್ಥಳಗಳನ್ನು ಗುರುತಿಸಲಿಕ್ಕೆ ತಮಗೆ ಸರಳವಾಗಿ ಆಗುವಂಥದ್ದು. ವಿದ್ಯಾರ್ಥಿಗಳೇ, ಇವೆಲ್ಲವೂ ಒಂದು ಪರೀಕ್ಷೆಯಲ್ಲಿ ಬರುವಂತಹ ಪ್ರಮುಖವಾಗಿರ್ತಕ್ಕಂಥ ನಕ್ಷೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಸ್ಥಳಗಳು. ಇವುಗಳನ್ನು ತಾವು ಅಭ್ಯಾಸ ಮಾಡಿ. ಧನ್ಯವಾದಗಳು.